ಆಳು ಬಸ್ ಅಲ್ಲಿ ಇಲ್ಲಿ ಹೋಯ್ತಾ ಕಣ. ದರ್ಶನ ಇದೇನ ಡಬಲ್ ಡಿಗ್ರಿ ಓದ್ಬಿಟ್ಟು ಆಡು ಕುರಿ ಮೇಯಿಸ್ತಾ ಇದೆಯಲ್ಲ. ಅಲ್ಲ ಕಣ, ನಾನ್ ಡಬಲ್ ಡಿಗ್ರಿ ಓದ್ಬಿಟ್ಟಿನಿ ಅಂತ ಆಡು ಕುರಿ ಮೇಯಿಸ್ತೀಯ, ಇನ್ನೊಂದು ಹುಲಿ ಸಿಂಹ ಮೇಯ್ಸಕಣ್ಣ. ಅಲ್ಲ ದರ್ಶೋ, ಡಬಲ್ ಡಿಗ್ರಿ ಓದಿದ್ಯಲ್ವಾ, ಯಾವ್ದಾರ ಗೌರ್ಮೆಂಟ್ ಕೆಲಸದ ಇಲ್ಲ ಬೆಂಗಳೂರಲ್ಲಿ ಐಟಿ ಗಿಟಿ ಕೆಲ್ಸಕ್ಕೆ ಸೇರ್ಕೊಳಕ್ಕಿಲ್ಲ. ನಾನೇನೋ ಸೇರ್ಕೊಳಕ್ ಹಿಡಿದೀನಿ, ಅವ್ರು ಸೇರ್ಕದಲ್ವಾ, ನಾನೇನ್ ಮಾಡಾನೆ. ನನ್ ಜೊತೆ ಕಾಮಿಡಿ ಮಾಡಿಲ್ಲ ನೀನು? ಅಣ್ಣ ಬೇಜಾರ್ ಮಾಡ್ಕೊಬಿಡಿ ಅಣ್ಣ, ಇದು ಕಾಮಿಡಿ ಅಲ್ಲ ಕಣ. ನಾನಂತ ಎಷ್ಟೋ ಓದ ಹುಡುಗ ಟ್ರಾಜಿಡಿ. ಏನಪ್ಪ ಅಂತ ಟ್ರಾಜಿಡಿ ನಿಂದು? ಅಣ್ಣ ಏನಂತ ಹೇಳೋಣ, ಸರ್ಕಾರಿ ಕೆಲಸಕ್ಕೋಸ್ಕರ ಆದೇಶ ಮಾಡಿ 3-4 ವರ್ಷ ಆಯ್ತು ಕಣ. ಅಣ್ಣ ಪ್ರೈವೇಟ್ ಕೆಲಸ ನೋಡೋಣ ಅಂದ್ರೆ ಕನ್ನಡಿಗರಿಗೆ ಯಾವ ಸಂಸ್ಥೆ ಆದೇಶ ಕೊಟ್ಟಿದಾರಣ. ಅಣ್ಣ ಏನಾರ ಸ್ವಂತ ಕೆಲಸ ಮಾಡೋಣ ಅಂದ್ರೆ ತಲೆಯಲ್ಲಿ ಕೂತಿದ್ರು ಕೈಯಲ್ಲಿ ಕೂತಿಲ್ಲ. ಅಣ್ಣ ಇವಾಗ ನೀನೇ ಹೇಳೋಣ, ನಾನು ಆಡ್ಮೇಲೆ ತಪ್ಪ ಇಲ್ಲ ಬುಡಿಯ ದರ್ಶೋ, ನೀನ್ ಮಾಡ್ತಿರೋದು ಸರಿ, ನಾನೇ ನಿನ್ನ ತಪ್ಪಂತ ತಿಳ್ಕೊಂಡ್ಬಿಟ್ಟಿದ್ದೆ. ಎಲೆಕ್ಷನ್ ನಡೆಯುವಾಗ ಓಟ್ ಕೇಳಕ್ ಬರೋ ನಮ್ಮ ರಾಜಕಾರಣಿಗಳು ಉತ್ತಮ ಶಿಕ್ಷಣ, ಯುವಕರಿಗೆ ಉದ್ಯೋಗ, ಗ್ರಾಮೀಣಾಭಿವೃದ್ಧಿ, ದೇಶಾಭಿವೃದ್ಧಿ, ರಾಜ್ಯಾಭಿವೃದ್ಧಿ ಅಂತ ಮಾತಾಡೋರು ಚುನಾವಣೆಯಲ್ಲಿ ಗೆದ್ದು ಸಾಧಕರಾಗಿ ಮಂತ್ರಿಯಾಗಿ ವಿಧಾನಸೌಧದೊಳಗೆ ಹೋಗಿ ಕೊಟ್ಟಿರೋ ಆಶ್ವಾಸನೆಗಳೆಲ್ಲ ಸಂಪೂರ್ಣವಾಗಿ ಮರೆತುಬಿಟ್ಟು ನಾವು ವಿಐಪಿಗಳು ನಮ್ಗೆ IPL ಟಿಕೆಟ್ ಕೊಡಿ ಅಂತ ಕೇಳದ ಬಿಟ್ಬಿಟ್ಟು ಅವ್ರು ಕೊಟ್ಟಿರೋ ಆಶ್ವಾಸನೆಗಳ ಬಗ್ಗೆ ಯಾವತ್ತು ಚಿಂತೆ ಮಾಡ್ತಾರೋ ಅವತ್ತು ನನ್ನ ಕರ್ನಾಟಕ, ನನ್ನ ಭಾರತದ ಪ್ರಜೆಗಳಾದ ನಾವು ಉದಾರ ಆಯ್ತೀವಿ.